ನನ್ನ ಅಂತ್ಯಕ್ರಿಯೆಯಲ್ಲಿ ಹೂಗಳು ಬೇಡ. ಪರಿಚಯ ನಾನು ಸತ್ತ ನಂತರ ಹೂಗಳು ಬೇಡ. ನಾನು ಬದುಕಿರುವಾಗ ಪ್ರೀತಿ ನೀಡಿ. ನನ್ನ ಮಕ್ಕಳು ನನ್ನನ್ನು ಬಿಟ್ಟು ಹೋದರು. ಹಣ ಮತ್ತು ಕನಸುಗಳ ಹಿಂದೆ ಓಡಿದರು. ನಾನು ಮನೆಯ ಕತ್ತಲಲ್ಲಿ ಒಂಟಿಯಾಗಿ ಅತ್ತೆ. ನಾನು ಹೆಚ್ಚು ಏನು ಕೇಳಲಿಲ್ಲ. ಸ್ವಲ್ಪ ಪ್ರೀತಿಯಷ್ಟೇ ಬೇಕಿತ್ತು. ಪ್ರತಿ ತಿಂಗಳು 30 ಯೂರೋ. ಮತ್ತು ಯಾರಾದರೂ ನನ್ನನ್ನು ನೆನಪಿಸಿಕೊಳ್ಳಲಿ. ಪೂರ್ವ ಪಲ್ಲವಿ ಅವರ ಬಳಿ ಯಾವಾಗಲೂ ಕಾರಣಗಳಿದ್ದವು. ಕೆಲಸ, ಹಣ ಮತ್ತು ಆಸೆಗಳು. ಆದರೆ ಅವರು ಮರೆತರು ಆ ತಾಯಿಯನ್ನು, ತಮ್ಮ ಹೃದಯವನ್ನೇ ಕೊಟ್ಟವಳನ್ನು. ಪಲ್ಲವಿ, ಇಂದು ನೀವು ನನ್ನ ಅಂತ್ಯಕ್ರಿಯೆಯಲ್ಲಿ ಅಳುತ್ತೀರಿ. ಹೂಗಳು ಮತ್ತು ಪಶ್ಚಾತ್ತಾಪದೊಂದಿಗೆ ಬರುತ್ತೀರಿ. ಆದರೆ ನನಗೆ ಬೇಕಾಗಿದ್ದು ನಿಮ್ಮ ಪ್ರೀತಿ. ಇನ್ನು ಸಮಯ ಇದ್ದಾಗಲೇ ಒಂದು ನಿಜವಾದ ಅಪ್ಪುಗೆ ಮಾತ್ರ ಸ್ವಲ್ಪ ಕಾಳಜಿ ಮಾತ್ರ. ಈಗ ಕಣ್ಣೀರು ತುಂಬ ತಡವಾಗಿದೆ. ನನ್ನ ಹೃದಯವನ್ನು ಗುಣಪಡಿಸಲು ಅವರು ಕಪ್ಪು ಬಟ್ಟೆಗಳಲ್ಲಿ ಬಂದರು. ದುಬಾರಿ ಆಭರಣ ಮತ್ತು ಕಣ್ಣಕಗಳೊಂದಿಗೆ. ಆದರೆ ಸರಳ ಮರದ ಶವಪೆಟ್ಟಿಗೆ ಪ್ರಾರ್ಥನೆಗಿಂತ ಹೆಚ್ಚು ಮಾತನಾಡಿತು. ಪಾಸ್ಟರ್ ರವರನ್ನು ನೋಡಿದರು ಮತ್ತು ನಿಧಾನವಾಗಿ ಹೇಳಿದರು, ಅವಳಿಗೆ ಬದುಕಿರುವಾಗ ಪ್ರೀತಿ ಬೇಕಿತ್ತು. ಸತ್ತ ನಂತರ ಹೂಗಳು ಅಲ್ಲ. ಇಂಗ್ಲಿಷ್